ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಅರಸೀಕೆರೆ ಗ್ರಾಮದಲ್ಲಿ ಪುರಾತತ್ವ ಕಾಲದ ಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ 1,50,000 ರೂಪಾಯಿಗಳನ್ನು ಜಿಲ್ಲಾ ನಿರ್ದೇಶಕರಾದ ಜನಾರ್ದನ್ ಚೆಕ್ ವಿತರಿಸಿದರು. ಚೆಕ್ ವಿತರಿಸಿ ಮಾತನಾಡಿದ ಜಿಲ್ಲಾ ನಿರ್ದೇಶಕರಾದ ಜನಾರ್ದನ್ ಮಾತನಾಡಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಮುದಾಯ ಅಭಿವೃದ್ಧಿ ವಿಭಾಗದಿಂದ ಅನೇಕ ಯೋಜನೆಗಳಿಗೆ 1990 ರಿಂದ 2024ರವರೆಗೆ ಜ್ಞಾನದೀಪ ಪ್ರಾಥಮಿಕ ಶಿಕ್ಷಣ ಕಾರ್ಯಕ್ರಮಕ್ಕೆ 6,116.58 ಲಕ್ಷ, ಗ್ರಾಮ ಕಲ್ಯಾಣ ಯೋಜನೆಗೆ 6,868.49 ಲಕ್ಷ, ವಾತ್ಸಲ್ಯ ಕಾರ್ಯಕ್ರಮಕ್ಕೆ 8,864.13 ಲಕ್ಷ, ಜನಮಂಗಲ ಕಾರ್ಯಕ್ರಮಕ್ಕೆ 27,381.59 ಲಕ್ಷ, ಒಟ್ಟು 47,790.34 ಲಕ್ಷ ಅನುದಾನ ನೀಡಿದೆ. ಕ್ಷೇತ್ರದಿಂದ ದೇವಸ್ಥಾನಗಳಿಗೆ ನೀಡಿದ ಅನುದಾನ 18,041.10 ಲಕ್ಷ ರೂಪಾಯಿಗಳನ್ನು ನೀಡಿದೆ. ಧರ್ಮಸ್ಥಳ ಸಂಘದಿಂದ ಯಾವುದೇ ಜಾತಿ ಭೇದವಿರುವುದಿಲ್ಲ. ಧರ್ಮಸ್ಥಳ ಸಂಘವು ಕೇವಲ ಲೋನಿಗೆ ಸೀಮಿತವಾಗಿರದೆ ಗ್ರಾಮೀಣ ಪ್ರದೇಶದ ಸಮುದಾಯ ಅಭಿವೃದ್ಧಿಗಾಗಿ 40 ಯೋಜನೆಗಳಿವೆ. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು. ಇದಕ್ಕೆ ಊರಿನವರ ಸಹಾಯವಿರಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಯೋಜನಾಧಿಕಾರಿಗಳಾದ ಬಾಬು, ಮೇಲ್ವಿಚಾರಕರಾದ ಪ್ರಶಾಂತ್ ಶೆಟ್ಟಿ, ಮುಖಂಡರಾದ ಎಂ ಪರಸಪ್ಪ, ವೈ ಕೊಟ್ರೇಶ್ ವಕೀಲರು, ಟಿ.ಎಂ. ಶಿವಮೂರ್ತಯ್ಯ, ರಂಗಪ್ಪ ಟಿ, ಪರಸಪ್ಪ, ದೊಡ್ಡ ಹನುಮಂತಪ್ಪ, ಅಜ್ಜನಗೌಡ್ರು, ರಾಮಣ್ಣ, ಎಸ್.ಎಂ. ಶೈಲಜಾ, ಎಂ. ಕೊಟ್ರಮ್ಮ, ಗೀತಾ, ನಿರ್ಮಲಾ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್ ಅರಸೀಕೆರೆ, KS ನ್ಯೂಸ್ 24x7. ದೇವಸ್ಥಾನದ ಯಾವುದಾದ್ರೂ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮೂಲೆಯಿಂದ ಕೂಡ ಎಲ್ಲರೂ ಒಂದು ಮನವಿಯನ್ನು ತಗೊಂಡು ಅಲ್ಲಿಗೆ ಕ್ಷೇತ್ರಕ್ಕೆ ಭೇಟಿ ಕೊಡುವಂಥದ್ದು ಅದೊಂದು ಸಹಜವಾದಂಥ ಪ್ರಕ್ರಿಯೆ ಆಗಿದೆ. ಹಾಗೆ ನಮ್ಮ ರಾಜ್ಯದ ಎಲ್ಲ ಮೂಲೆಯಲ್ಲಿ ಕೂಡ ದೇವಸ್ಥಾನಗಳ ಒಂದು ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಅನುದಾನ ಬರ್ತಾನೆ ಇರ್ತದೆ. ಅದರ ಜೊತೆಗೆ ಬೇರೆ ಬೇರೆ ಅನುದಾನಗಳು ಕೂಡ ಕ್ಷೇತ್ರದ ವತಿಯಿಂದ ಅಂದ್ರೆ ಸಮುದಾಯದ ಅಭಿವೃದ್ಧಿಗೋಸ್ಕರ ಈ ರೀತಿಯ ಒಂದು ಕಾರ್ಯಕ್ರಮಗಳು ಹಾಕಿಕೊಂಡಿದ್ದೇವೆ. ಧರ್ಮಸ್ಥಳ ಸ್ವಸಹಾಯ ಸಂಘ ಅಥವಾ ಒಂದು ರೈತರ ಸಂಘ ಎಂಬುದು ಒಂದು ಭಾಗ ಮಾತ್ರ. ಆದರೆ ಅದರಲ್ಲಿ ಇನ್ನೂ 40 ಕಾರ್ಯಕ್ರಮಗಳು ಅದರೊಳಗಡೆ ಇದೆ. ಅದೆಲ್ಲ ಕೆಲವು ಜನರಿಗೆ ಗೊತ್ತಿರುವುದಿಲ್ಲ. ನಾವು ಕಮ್ಯುನಿಟಿ ಡೆವಲಪ್ಮೆಂಟ್ ಅಂತೇಳಿ ತುಂಬಾ ವರ್ಷದಲ್ಲಿ ಅದಕ್ಕೆ ತುಂಬಾ ಅನುದಾನವನ್ನು ಕೊಡ್ತಾ ಇದ್ದೇವೆ. ಈಗ ಒಂದು ಹಾಲಿನ ಸೊಸೈಟಿ ಇರ್ಬೋದು, ಅಥವಾ ಸ್ಕೂಲ್ಗಳಿಗೆ ಕೆಲವೊಂದು ಸಂಬಂಧಪಟ್ಟ ಅನುದಾನಗಳಿರ್ಬೋದು, ಮತ್ತೆ ಸಮುದಾಯ ಭವನ ಕಟ್ಟಡ ಇಂಥದಕ್ಕೆಲ್ಲ ಇರ್ಬೋದು, ಮತ್ತೆ ಬೇರೆ ಬೇರೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ, ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ, ಆಮೇಲೆ ಬೇರೆ ಬೇರೆ ಈ ಅನುದಾನಗಳನ್ನು ನಾವು ಕ್ಷೇತ್ರದ ವತಿಯಿಂದ ಕೊಡ್ತಾ ಇದ್ದೇವೆ. ಜನರು ಬಹಳ ಮುಖ್ಯವಾಗಿ ತಿಳ್ಕೊಂಡಿರುವಂಥದ್ದು ಅದು ಧರ್ಮಸ್ಥಳ ಸಂಘ ಮಾಡ್ತಾರೆ, ಅವರು ಲೋನ್ ಕೊಡ್ತಾರೆ ಅಥವಾ ಅದನ್ನು ರಿಕವರಿ ಮಾಡಿಕೊಳ್ತಾರೆ ಅಂತೇಳಿ. ಆದರೆ ಅದು ಬಿಟ್ಟು ಅದರ ಜೊತೆಗೆ ನಾವು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳು ಕ್ಷೇತ್ರದ ವತಿಯಿಂದ ನಿರಂತರವಾಗಿ ನಾವು ನಡೆಸ್ತಾ ಬಂದಿದ್ದೀವಿ. ಬೆಂಚು ಡೆಸ್ಕ್ ಲಾಸ್ಟ್ ಇಯರ್ ನಮ್ಮ ಸ್ಕೂಲ್ಗಳಿಗೆ ಕೆಲವೊಂದು ಸರ್ಕಾರಿ ಶಾಲೆಗಳಿಗೆ ಬೆಂಚು ಡೆಸ್ಕ್ ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ದೇವೆ. ಮತ್ತು ಇಲ್ಲಿ ಟೀಚರ್ಸ್ ಇಲ್ಲ ಅಂದರೆ ಟೀಚರ್ಸ್ ಕಡಿಮೆ ಇದ್ದರೆ ಸರ್ಕಾರಿ ಶಾಲೆಯಲ್ಲಿ ಟೀಚರ್ಸ್ ಕೊಡುವಂಥ ಕೆಲಸ ಕೂಡ ನಮ್ಮ ಸಂಸ್ಥೆಯಿಂದ ಆಗ್ತದೆ. ಹಿಂದೂ ರುದ್ರಭೂಮಿಗೆ ಸಿಲಿಕಾನ್ ಚೇಂಬರ್ ಕೊಡಲಿಕ್ಕೆ ನಮ್ಮಲ್ಲಿ ಪ್ರೊವಿಷನ್ ಇದೆ. ಹಿಂದೂ ರುದ್ರಭೂಮಿ ಮಾಡ್ತಾರೆ, ಜಾಗ ಇದೆ, ಪಂಚಾಯತಿಯವರು ಅದಕ್ಕೆಲ್ಲ ಪೆನ್ಸಿಲಿಂಗ್ ಎಲ್ಲ ಮಾಡಿ ಕೊಡ್ತಾರೆ ಅಂತ ಹೇಳಿದರೆ ಅದಕ್ಕೆ ಸುಡುವ ಯಂತ್ರ ಸಿಲಿಕಾನ್ ಚೇಂಬರ್ ಈಗ ಬಂದಿದೆ. ಕಟ್ಟಿಗೆ ಸ್ವಲ್ಪ ಉಪಯೋಗ ಮಾಡಿದರೆ ಅದರಲ್ಲಿ ಕಟ್ಟಿಗೆ ಇಲ್ಲದೆ ಅದನ್ನು ಯೂಸ್ ಮಾಡ್ಬೋದು. ಈ ರೀತಿಯ ಕಾರ್ಯಕ್ರಮಗಳು ಕೂಡ ನಮ್ಮಲ್ಲಿ ಇದೆ. ಇದರ ಬೇಡಿಕೆ ಕೂಡ ಇದ್ದರೆ ನಾವು ಅದನ್ನು ಖಂಡಿತ ಒದಗಿಸಿಕೊಡ್ಲಿಕ್ಕೆ ಬೇರೆ ಬೇರೆ ನಮ್ಮಲ್ಲಿ ಅನುದಾನದ ರೂಪದಲ್ಲಿ ಕೊಡಲಿಕ್ಕೆ ಅವಕಾಶ ಉಂಟು. ಮತ್ತು ನಾವು ಸುಜ್ಞಾನ ನಿಧಿ, ನಮ್ಮ ಸಂಘದ ಸದಸ್ಯರ ಮಕ್ಕಳಿಗೆ ಸುಜ್ಞಾನ ನಿಧಿ ಶಿಷ್ಯವೇತನ ಅಂತ ಕೊಡ್ತೇವೆ, ವೃತ್ತಿಪರ ಶಿಕ್ಷಣ ಮಾಡುವವರಿಗೆ.
ಅಂದ್ರೆ ಟೆಕ್ನಿಕಲ್ ಕೋರ್ಸ್ ಮಾಡುವವರಿಗೆ, ಎಲ್ಲಾ ವಿದ್ಯಾರ್ಥಿಗಳಿಗಲ್ಲ, ಟೆಕ್ನಿಕಲ್ ಕೋರ್ಸ್ ಮಾಡುವವರಿಗೆ ಸುಜ್ಞಾನ ವಿಶಿಷ್ಟ ವೇತನ ಅಂತ ಹೇಳಿ ನಮ್ಮ ಸಂಘದಲ್ಲಿ ಪೇರೆಂಟ್ಸ್ ಇರಬೇಕು, ತಂದೆ ಅಥವಾ ತಾಯಿ ಸಂಘದಲ್ಲಿ ಇದ್ರೆ ಅವರ ಉನ್ನತ ಶಿಕ್ಷಣಕ್ಕೆ ನಾವು 1 ಲಕ್ಷ ವಿದ್ಯಾರ್ಥಿಗಳಿಗೆ ಆ ಸುಜ್ಞಾನ ವಿಶಿಷ್ಟ ವೇತನವನ್ನು ಕೊಡ್ತೇವೆ. ಅದು ಮತ್ತೆ ರಿನ್ಯೂವಲ್ ಆಗ್ತಾ ಇರ್ತದೆ, ಪ್ರತಿ ವರ್ಷ ರಿನ್ಯೂವಲ್ ಆಗಿ ಈ ರೀತಿ ಅನುದಾನ ಕೊಡುವಂತ ಕಾರ್ಯಕ್ರಮಗಳು ಕೂಡ ನಮ್ಮಲ್ಲಿ ಇದೆ. ಹೀಗೆ ಸಮುದಾಯಕ್ಕೆ ಸಂಬಂಧಪಟ್ಟ ಎಲ್ಲ ಅಂದ್ರೆ ಕ್ಷೇತ್ರದ ಒಂದು ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಒಂದು ಧಾರ್ಮಿಕ ಸ್ಥಳವಾಗಿ, ಕ್ಷೇತ್ರವಾಗಿ ಅಥವಾ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಅದನ್ನು ಯಾವ ರೀತಿ ಅದನ್ನು ಯೋಚನೆ ಮಾಡಿಕೊಂಡು ಅದಕ್ಕೆ ಒಂದು ಸಹಕಾರ ಕೊಡುವಂತ ಒಂದು ಕಾರ್ಯಕ್ರಮ ಅದು ಆಗ್ತದೆ. ಅದು ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಆಗ್ತದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಯೋಜನೆಯ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ಸಹಕಾರ ಕೊಡಬೇಕು. ಮತ್ತೆ ನಮ್ದು ಬರೀ ಒಂದು ಫೈನಾನ್ಸ್ ಸಂಸ್ಥೆಯಾಗಿ ಅಲ್ಲ, ನಾವು ಬರೀ ಸಾಲ ಕೊಡೋದು, ರಿಕವರಿ ಮಾಡುವಂಥದ್ದು ಮಾತ್ರ ಕೆಲಸ ಅಲ್ಲ. ನಾವು ಎಲ್ಲ ನಿಮ್ಮ ಊರಿನ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮಿಂದ ಏನು ಬೇಕು ಅದನ್ನು ಒದಗಿಸಿಕೊಡುವಂತ ಕ್ಷೇತ್ರದಿಂದ ಪ್ರತಿಯೊಂದಕ್ಕೂ ನಮ್ಮಲ್ಲಿ ಅನುದಾನಗಳನ್ನು ಕೊಡ್ಲಿಕ್ಕೆ ಅವಕಾಶ ಇದೆ. ಅದು ನೀವು ಮುಂದೆ ಬರಬೇಕು, ಮತ್ತೆ ನಮ್ಮ ಜೊತೆಗೆ ಆ ಸಂಪರ್ಕ ಇದ್ರೆ ತುಂಬಾ ಚೆನ್ನಾಗಿ ನಾವು ಮಾಡ್ಕೊಂಡು ಹೋಗ್ಬೋದು. ಇವತ್ತು ಬಹಳ ನಮಗೆ ಸಾಮಾಜಿಕ ಪಿಡುಕಾಗಿರುವಂತಹ ಮಧ್ಯವರ್ಜನ ಶಿಬಿರ ಜನಜಾಗೃತಿ ಸದಸ್ಯರಿದ್ದಾರೆ. ನಾವು ಮುಂದಿನ ದಿನಗಳಲ್ಲಿ ಮಧ್ಯವರ್ಜನ ಶಿಬಿರಗಳನ್ನು ಕೂಡ ನಾವು ಪ್ರತಿ ವರ್ಷ ತಾಲೂಕಲ್ಲಿ 1-2 ಶಿಬಿರಗಳನ್ನು ಮಾಡ್ತೇವೆ. ತುಂಬಾ ಅಮಲು ರೋಗಿಗಳಂತ ಇರ್ತಾರೆ, ತುಂಬಾ ಅಮಲು ಅಡಿಕ್ಟ್ ಆಗಿರ್ತಾರೆ, ಅದನ್ನು ಬಿಡಿಸುವಂತ ಕಾರ್ಯಕ್ರಮ ಅದು ಕೂಡ ನಮ್ಮಲ್ಲಿದೆ. ಸಮಾವೇಶಗಳು, ಈ ರೀತಿಯ ಧಾರ್ಮಿಕ ಪ್ರಜ್ಞೆಯನ್ನು ಮೂಡಿಸುವಂತ ಕಾರ್ಯಕ್ರಮ, ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಾವು ಲಾಸ್ಟ್ ಇಯರ್ ಅಲ್ಲಿ ಮಾಡಿದ್ದೀವಿ ಅಲ್ಲಿ ಮಠದ ಹತ್ರ. ಈ ವರ್ಷ ಕೂಡ ನಮ್ಮಲ್ಲಿ ಅವಕಾಶ ಇದೆ. ಸಾಮೂಹಿಕ ಸತ್ಯನಾರಾಯಣ ಪೂಜೆ ಬಂದಿದೆ. ಮಹಿಳೆಯರೆಲ್ಲ ಸೇರಿ ವರಮಹಾಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡಲಿಕ್ಕೆ, ಅಂದ್ರೆ ಒಟ್ಟು ನಮ್ಮ ಒಂದು ಸಂಪ್ರದಾಯ, ನಮ್ಮ ಸಂಸ್ಕೃತಿ ಉಳಿಬೇಕು ಅಂತೇಳಿ. ಅಂದ್ರೆ ನಮ್ಮ ದೇಶ ಒಂದು ದೊಡ್ಡ ಒಂದು ಸಂಸ್ಕೃತಿ ಸಂಸ್ಕಾರಕ್ಕೆ ಹೆಸರುವಾಸಿದಂತ ಕ್ಷೇತ್ರ ಅಥವಾ ಹಿಂದೂ ಧರ್ಮವನ್ನು ನಾವು ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲ ಜವಾಬ್ದಾರಿ ಇರುವುದರಿಂದ ಆ ಧರ್ಮದ ನೆಲೆಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಮತ್ತೆ ಆ ಧಾರ್ಮಿಕ ಭಾವನೆ, ಆ ಧಾರ್ಮಿಕ ಕ್ಷೇತ್ರಗಳು ಉಳಿಬೇಕು ಎಂಬ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮವನ್ನು ಕ್ಷೇತ್ರದ ವತಿಯಿಂದ ಕೂಡ ನಿರಂತರವಾಗಿ ಆ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ನಮ್ಮ ರಾಜ್ಯದ ಎಲ್ಲ ದೇವಸ್ಥಾನಗಳ ಅಭಿವೃದ್ಧಿಗೆ ಸಹಕಾರ ಕೊಡುವ ಸಂಸ್ಥೆ ಅಂದ್ರೆ ಅದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾತ್ರ. ಸರ್ಕಾರದಿಂದ ಒಂದಷ್ಟು ಬೇರೆ ಬೇರೆ ರೂಪದಲ್ಲಿ ಅನುದಾನ ಕೊಡಬಹುದು, ಆದ್ರೆ ಕೂಡ ಒಂದು ಧಾರ್ಮಿಕ ಕ್ಷೇತ್ರವಾಗಿ ಇವತ್ತು ದೊಡ್ಡ ಮೊತ್ತದಲ್ಲಿ ಅನುದಾನವನ್ನು ಕೊಡುವಂತ ಕ್ಷೇತ್ರ ಅಂದ್ರೆ ಅದು ಧರ್ಮಸ್ಥಳ. ಹಾಗೆ ಅದನ್ನು ಚೆನ್ನಾಗಿ ಇವತ್ತು ನಿಮ್ಮ ಇದು ಒಂದಷ್ಟು ಅಭಿವೃದ್ಧಿಯನ್ನು ಮಾಡಿದಿರಿ. ಹಾಗೆ ಈ ಕ್ಷೇತ್ರಕ್ಕೆ ನೀವು ಭೇಟಿ ಕೊಟ್ಟು ಮೋಸ್ಟ್ಲಿ ಒಂದು 10-15 ದಿನ ಆಗಿರ್ಬೋದು ನೀವು ಭೇಟಿ ಕೊಟ್ಟು. ಗ್ರಹಚಾರ ದೋಷ, ಆರ್ಥಿಕ ಅಡಚಣೆ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಸ, ಸ್ತ್ರೀ ಪ್ರೇಮ, ವಶೀಕರಣ, ಬೆಂಬಿಡದ ರೋಗ ರುಜಿನಗಳು, ವಿದೇಶ ಪ್ರಯಾಣ, ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ, ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ